ಅರೆ ಎಲ್ರು ದಿಕ್ಕಿ ಬಹುತ್ ಬಹುತ್ ಧನ್ಯವಾದ. ನಮ್ ದಿಕ್ಕಿ ಹಬ್ಬಕ್ಕೆ ಮನೆಗೆ ಎಲ್ರು ದಿಕ್ಕಿ ಊಟಕ್ಕೆ ಬಂದಿದ್ದು ನಂಗೆ ತುಂಬಾ ಸಂತೋಷಗೆ ಆಯ್ತು. ನಿಮ್ಮೆಲ್ಲರ ದಿಕ್ಕಿ ತುಂಬಾ ಬಹುತ್ ಬಹುತ್ ಧನ್ಯವಾದ. ಅಲ್ಕಣೆ ಪಾತಿ, ನೀನು ನಮ್ಮೆಲ್ಲರಿಗೂ ಆತ್ಮೀಯ ಗೆಳತಿಯಾಗಿದ್ಯಾ. ಮತ್ ನಿಮ್ಮ ಹಬ್ಬಕ್ಕೆ ಊಟಕ್ಕೆ ಕರೆದ್ರೆ ನಾವೆಲ್ಲ ಬರ್ದಲೇ ಇರ್ತೀವ. ಬಂದ್ವಿ. ಅರೆ ಗಿರ್ಜಿಂದ ಅಕ್ಕ, ನಿಮ್ಮೆಲ್ರ ದಿಕ್ಕಿ ಬಂದಿದ್ದು ನಂಗೆ ತುಂಬಾ ಸಂತೋಷಗೆ ಆಯ್ತು. ಯಾರ ದಿಕ್ಕಿ ಸಂಕೋಚಗೆ ಪಟ್ಕೋಬೇಡಿ. ಎಲ್ರ ದಿಕ್ಕಿ ಹೊಟ್ಟೆ ತುಂಬಾ ಊಟಗೆ ಮಾಡಿ. ನಿಮ್ಗೆ ಏನೇನ್ಗೆ ಬೇಕು ಎಲ್ಲ ಕೇಳಿಸ್ಬಿಟ್ಟು ಹಾಕಿಸ್ಕೊಳ್ಳಿ. ಓ ಕೇಳಿ ಹಾಕಿಸ್ಕೊಳ್ಳೋದೇನು, ನಾವೇ ಅಕ್ಕೇನ್ ತಿಂತೀವಿ. ಏನೇನ್ ಮಾಡಿದೀನಿ ಎಲ್ಲ ತಂದಿಡು. ಅರೆ ಪಾರಿಂದು ಅಕ್ಕ, ನಿಮ್ಮ ಈ ಮಾತಿಗೆ ಕೇಳಿದಂಗೆ ತುಂಬಾ ಸಂತೋಷಗೆ ಆಯ್ತು. ನಿಮ್ಮ ಮನೆ ಅಂತ ಅನ್ಕೊಂಡು ನೀವೆಲ್ಲ ತುಂಬಾ ಚೆನ್ನಾಗಿ ಹೊಟ್ಟೆ ತುಂಬಾ ಊಟಗೆ ಮಾಡಿ. ಇನ್ನು ತುಂಬಾ ಐಟಮ್ಗೆ ಇದೆ, ತಗೊಂಡು ಬರ್ತೀನಿ. ನೀವೆಲ್ಲ ಊಟಗೆ ಮಾಡಿ. ಸಂಕೋಚ ಪಟ್ಕೊಳ್ಳೋದೇನು, ನೀ ನನ್ನ ಆತ್ಮೀಯ ಗೆಳತಿ ಅಂದ್ಮೇಲೆ ನಿಮ್ಮ ಮನೆ ನಮ್ಮ ಮನೆ ಇದ್ದಂಗೆ. ಮತ್ತೆ ಎಲ್ಲ ನಮ್ಮ ಮನೆ ಅಂದ್ಮೇಲೆ ಮತ್ತೆ ಸಂಕೋಚ ಯಾಕೆ ಪಟ್ಕೊಳಕ್ ಹೋಗೋದು? ಪಾರಿ, ಯಾಕೋ ಅತಿ ಆತ ಕಣೆ ನಿಂದು. ಉಣ್ಣೆ. ಅಯ್ಯೋ ಅಜ್ಜಿ, ನಾನೇನು ಹೇಳ್ದೆ? ಇರೋದನ್ನೇ ಹೇಳ್ದೆ ತಾನೆ. ಸಂಕೋಚ ಪಟ್ಕೋಬೇಡಿ ಅಂತ ಅಂದ್ಲಲ್ಲ, ಅದಕ್ಕೆ ನಮ್ಮ ಮನೆ ಇದ್ದಂಗೆ ನಾವ್ಯಾಕೆ ಸಂಕೋಚ ಪಟ್ಕೊಳೋದು ಅಂತ ಹೇಳ್ದೆ ಕಣಜ್ಜಿ. ಬಿಟ್ರೆ ನೀನು ಎಲ್ಲದು ನಂದಿ ಅಂತಾನೆ ಹೇಳ್ತೀಯಾ? ಉಣ್ಣು. ಅರೇ ಗುಂಡಿದ್ದಕ್ಕೆ ಅಜ್ಜಿ, ಪಾರಿಂದು ಅಕ್ಕ ಮಾತಾಡಿದ್ದಕ್ಕೆ ನಂಗೆ ಬೇಜಾರಿಗೆ ಇಲ್ಲ. ಅವರು ನಮ್ಮ ಮನೇನು ಅವ್ರದ್ದು ಮನೆ ಅಂತ ಅನ್ಕೊಂಡು ಹೊಟ್ಟೆ ತುಂಬಾ ಊಟಗೆ ಮಾಡ್ತಾ ಇದಾರಲ್ವಾ, ನಂಗೆ ಅದೇ ಖುಷಿಗೆ ಆಗ್ತಾ ಇದೆ. ಅಲ್ಕಣೆ ಪಾತಿಮ, ಯೂಟೊಂದೆಲ್ಲ ಅಡುಗೆ ಮಾಡಿದ್ಯಲ್ಲ, ಮತ್ತೆ ಗ್ಯಾಸ್ ಬೇರೆ ಇರ್ಲಿಲ್ಲ ಅಂತ ಅಂದೆ, ಮತ್ತೆ ಹೆಂಗ್ ಮಾಡ್ದಿ ಇಟ್ಟೆಲ್ಲ ಅಡುಗೆನ? ಅರೆ ಅಜ್ಜಿ, ನಿಮ್ದಕ್ಕೆ ಹೇಳಿದ್ರಿ ಅಲ್ವಾ ನೀವು ಒಲೆದಕ್ಕೆ ಅಡುಗೆ ಮಾಡಬೇಕು ಅಂತ ಹೇಳಿ. ಅವತ್ತು ಕಡ್ಗೆಗೆ ಹೊತ್ಕೊಂಡ್ಬಂದ್ವಿ ನೋಡಿ. ಕಡ್ಗೆಗೆ ಹೊತ್ಕೊಂಡ್ಬಂದ್ಬಿಟ್ಟು ಚೆನ್ನಾಗಿ ಕಡ್ಗೆಗೆ ಹೊಣಿಸ್ಬಿಟ್ಟು ನಮ್ದಕ್ಕೆ ಈ ಕಡ್ಗೆ ಹೊಲಿಗೆ ಅಡುಗೆ ಮಾಡೋದು ಹೊಲಿಗೆ ಇತ್ತು ನೋಡಿ. ನಮ್ಮ ಅತ್ತೆ ಹೊಡೆದು ಹಳೇ ಕಾಲದು ಹೊಲೆ ಇತ್ತು. ಅದಕ್ಕೆ ಕಡ್ಗೆಗೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಬಿಟ್ಟು ಅದರಲ್ಲಿ ಬಿರಿಯಾನಿಗೆ ಪಾಯ್ಸಾಗೆ ಮಾಡಿದ್ವಿ. ಅಂತೂ ಇಷ್ಟೆಲ್ಲ ಅಡುಗೆನ ಒಲೆಗೆ ಮಾಡ್ದ್ಯಾ? ಅರೆ ಹೌದು ಸುಶೀಲಿಂದ ಅಕ್ಕ, ಇಷ್ಟೆಲ್ಲ ಅಡಿಗೆಗೆ ಒಲೆಗೆ ಮಾಡಿದ್ದು. ತುಂಬಾ ಚೆನ್ನಾಗಿ ಆಯ್ತು ಒಲೆಗೆ ಅಡಿಗೆ. ಆದ್ರೆ ಸ್ವಲ್ಪ ಹುರ್ಬಿ ಮಾಡಿದ್ದು ನೋಡಿ, ಸ್ವಲ್ಪ ಕಷ್ಟಗೆ ಆಯ್ತು. ಆದ್ರೆ ಅಡಿಗೆ ತುಂಬಾ ಮಸ್ದಾಗೆ ಬಂತು. ಮತ್ತೆ ಒಲೆ ಅಡಿಗೆ ಅಂದ್ರೆ ಹಂಗೆ. ಸ್ವಲ್ಪ ಹೊತ್ತು ಹುರ್ಬಿ ಮಾಡಕ್ ಕಷ್ಟ ಆದ್ರೂ ಭಾರಿ ಚೆನ್ನಾಗತ್ತ ಅಡಿಗೆ. ಅರೆ ಏನ್ಗೆ ಮಾಡೋದು ಅಜ್ಜಿ, ಗ್ಯಾಸ್ಗೆ ಇಲ್ಲ ಅಂತ ಹೇಳಿ ಹಬ್ಬಗೆ ಮಾಡ್ದಲೇ ಇರಕ್ಕೆ ಆಗುತ್ತೆ. ಹಬ್ಬದ ಅಡಿಗೆ ಮಾಡ್ಲೇಬೇಕಲ್ವೇ, ಹಾಗಾಗಿ ನಾನು ಎಲ್ಲ ಒಲೆಗೇನೆ ಮಾಡ್ಬಿಟ್ಟೆ. ಒಳ್ಳೆದಾತ್ ಬಿಡು. ಸರಿ ಎಲ್ರು ದಿಕ್ಕಿ ನಾನು ಮಾತಾಡ್ಸ್ಕೊಂಡು ನಿಂತ್ಬಿಟ್ಟೆ ನೋಡಿ. ಊಟಗೆ ಮಾಡಿ ತಣ್ಣಗೆ ಆಗ್ಬಿಡುತ್ತೆ ಬಿರಿಯಾನಿಗೆ. ಎಲ್ಲ ಹೊಟ್ಟೆ ತುಂಬಾಗೆ ನಿಮ್ಗೆ ಏನೇನ್ ಬೇಕೋ ಹಾಕೊಂಡು ಊಟಗೆ ಮಾಡಿ. ಅಯ್ಯೋ ಪಾತಿಮಾ, ನೀನ್ ಹೇಳೋದನ್ನೇ ಕಾಯ್ತಾ ಇದ್ದೆ. ಈಗ ನೋಡಿದ ಹೆಂಗ್ ತಿಂದಾಕ್ತೀವಿ ಅಂತಂದು. ಆಹಾಹಾ ಬಿರಿಯಾನಿ, ಆಹಾಹಾ ಶಾವಿಗೆ ಕೀರು, ಬಾಯಲ್ಲೆಲ್ಲ ನೀರಂಗ ಸುರಿತಾ ಇದೆ. ಲೇ ಪಾರಿ, ಬಾಯೆಲ್ಲ ಜಾಸ್ತಿ ನೀರು ಸುರಿಸ್ಬೇಡ, ತಿನ್ನು. ಅಯ್ಯೋ ಗಿರ್ಜಿ, ಇವತ್ತು ಅಡುಗೆ ಮಾಡೋದು ತಪ್ಪಿಸ್ಕೊಂಡು ಇಂಥ ಬಾಡೂಟ ಉಣ್ತಾ ಇದ್ದೀನಿ. ಎಂಥ ಚಾನ್ಸ್ ನಂದು. ಮತ್ತೆ ಈ ಬಾಡೂಟನ ಮನೆಗೂ ತಗೊಂಡು ಹೋಗ್ತೀನಿ. ಎಂಥ ಒಳ್ಳೆ ಚಾನ್ಸ್ ಅಲ್ವಾ ಪಾತಿಯಿಂದ. ಒಳ್ಳೆ ಚಾನ್ಸ್. ನಿನಗೇನಾರ ಒಳ್ಳೇದಾಕತಿ ಅಂತಂದ್ರೆ ಅದೆಲ್ಲ ಒಳ್ಳೇದೇ ನಿನಗೆ. ಬೇರೆಯವ್ರಿಗೆ ಕೆಟ್ಟದಾಗ್ಬೇಕು, ನಿನಗೆ ಒಳ್ಳೇದಾಗಬೇಕು. ಅದು ಮಾತ್ರ ಒಳ್ಳೇದು. ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದ್ರೆ ಅದು ಒಳ್ಳೇದೇ ಅಲ್ಲ. ಅಯ್ಯ, ಯಾಕಂಗೆ ಮಾತಾಡ್ತಿದೀಯ ಗಿರ್ಜಿ? ಯಾಕೆ ಮಾತಾಡ್ತಿದ್ದೀನಿ ಹೇಳು? ಅವತ್ತು ಪಾತಿ ಸೀರೆನ ಎಸ್ಕೇಪ್ ಮಾಡ್ಕೊಂಡ್ಬಿಟ್ಟೆ ಅಲ್ಲ. ನೋಡು, ಅವಳಿಂದ ಇವತ್ತು ಹೊಟ್ಟೆ ತುಂಬ ಊಟ ಸಿಗ್ತೈತಿ. ಪಾಪ ಅವಳು ಆಸೆ ಪಟ್ಟದ್ದು ಹಬ್ಬಕ್ಕೆ ಹಾಕ್ಕೋಬೇಕು ಅಂತ ಹೇಳಿ. ನೀನು ನೋಡಿದ್ರೆ ಎಗರ್ಸ್ಕೊಂಡ್ಬಿಟ್ಟೆ. ಲೇ ಗಿರ್ಜಿ, ನೆಮ್ಮದಿಯಿಂದ ಉಣ್ಣಕ್ ಬಿಡೆ. ಹಳೇದು ಆಗೋಗಿರೋದ್ನೆಲ್ಲ ಅದಕ್ಕೆ ಬೇಡ ಕಣೆ. ಇವನು ಅಪರೂಪಕ್ಕೆ ಹಬ್ಬಕ್ಕೆ ಕರೆದಾಳೆ ಉಣ್ಣಕ್ ಬಿಡೆ ಖುಷಿಯಿಂದ. ಅದು ಬಿಟ್ಟು ಹಳೇದೆಲ್ಲ ಜ್ಞಾಪಿಸ್ಕತೀಯ. ಅದು ಮಾಡಕ್ ನೀನೆ ತಾನೆ ಕುಮ್ಮಕ್ ಕೊಟ್ಟದ್ದು. ಈಗ ನನ್ನ ಮೇಲೆ ಹಾಕ್ತಾವಳೆ. ಸುಮ್ಕಿರೆ ಪಾರಿ, ನನ್ನ ಮೇಲೆ ಹಾಕ್ಬೇಡ. ನೀನು ಕೇಳಿದ್ಕೆ ನಾನು ಅವಳಿಗೆ ಕೊಟ್ಟದ್ದು ಹಿಂಗೆ ಮಾಡು ಅಂತಂದು. ನೀನು ಕೇಳಿದ್ರೆ ಇದ್ರೆ ನಾನು ಕೊಡ್ತಿದ್ದೆ. ಈಗ ನನ್ನ ಮೇಲೆ ತಿರುಗಿಸಾಕ್ತೀಯ. ನಾನೇ ಆ ಸೀರೆ ತಗ ಅಂತ ನಿನಗೆ ಹೇಳಿದ್ದೆ. ಅವ್ವ ತಾಯಿ, ಈಗ ನನಗೆ ಅದೆಲ್ಲ ತಲೆಗೆ ಇಲ್ಲ. ಈಗ ನನಗೆ ಸುಮ್ಮನೆ ಉಣ್ಣಕ್ ಬಿಡು. ನೀನು ಇಲ್ದೇ ಇರೋದೆಲ್ಲ ಹಳೆ ತೆಗಿಬೇಡ. ಅರೆ ಪಾರಿಂದು ಅಕ್ಕ, ಗಿರ್ಜಿಂದು ಅಕ್ಕ, ಏನಾದ್ರೂ ಕಡಿಮೆಗೆ ಆಯ್ತೆ? ನಿಮ್ಗೆ ಏನಾದ್ರೂ ಬೇಕೇ? ಯಾಕೆ ಸುಮ್ಮನೆಗೆ ಆಗ್ಬಿಟ್ರಲ್ಲ, ಊಟಕ್ಕೆ ಮಾಡಿ. ಪಾಪ ಪಾತಿ. ಅಯ್ಯೋ ಯೋನಿಲ್ ಕಣೆ ಪಾತಿ, ಎಲ್ಲ ಕರೆಕ್ಟ್ ಆಗೈತಿ. ಯೋನು ಬೇಡ. ಪಾರಿ, ಇನ್ನೊಂದು ಸ್ವಲ್ಪ ಬಿರಿಯಾನಿ ಅಕ್ಕಂತೀನಿ ಅಂತದ್ಲು. ಪಾಪ ಮುಂದೆನೆ ಇಟ್ಟಳೆ ಯೋಟ್ಬೇಕಾಟ, ಅಕ್ಕನ್ ತಿನ್ನು ಅಂತ ಹೇಳ್ತಿದ್ದೆ. ಅರೆ ಪಾರಿಂದು ಅಕ್ಕ, ಸಂಕೋಚಗೆ ಪಟ್ಕೋಬೇಡಿ. ಅದೆಲ್ಲ ಇಟ್ಟರೆ ನಿಮ್ದಕ್ಕೆ ತಗೊಳ್ಳಿ ಹಾಕೊಂತೀನಿ. ನಮ್ದಕ್ಕೆ ಹಾಕ್ಲೆ? ಅಯ್ಯೋ
ನಾನೇ ಹಾಕ್ಯಂತ ಬೇಕಾದ್ರೆ ಮೊದ್ಲು ಇದನ್ನ ಖಾಲಿ ಮಾಡ್ತೀನಿ ಆಮೇಲೆ ಹಾಕ್ಯಂತ. ಸರಿಗೆ ಸರಿಗೆ. ಆಹಾಹಾ ಬಿರಿಯಾನಿ ಭಾರಿ ಚೆನ್ನಾಗೈತಿ. ಹೌದು ಕಣೆ ಪಾತಿ, ಭಾರಿ ಚೆನ್ನಾಗಿ ಮಾಡಿದ್ವಿ ಅಡಿಗೆನ. ರುಚಿ ಅಚ್ಚುಕಟ್ಟಾಗಿ ಮಾಡಿದ್ವಿ ನೋಡು. ನನಗೆ ಭಾಳ ಇಷ್ಟ ಆಯ್ತು. ಅರೆ ಅಜ್ಜಿ, ನೀವು ನಮ್ದಕ್ಕೆ ಸುಳ್ಳಿಗೆ ಹೇಳ್ಬೇಡಿ. ಚೆನ್ನಾಗಿ ಆಗಿದ್ಯೋ ಆಗಿಲ್ವೋ ನಂಗೆ ಗೊತ್ತಿಲ್ಲ. ಆದ್ರೆ ನೀವು ಫಾತಿಮಾ ಬೇಜಾರ್ಗೆ ಆಗ್ತಾಳೆ ಅಂತ ಹೇಳ್ಬಿಟ್ಟು ಸುಳ್ಳಿಗೆ ಹೇಳ್ಬೇಡಿ. ಅಯ್ಯೋ ನಿಜವಾಗ್ಲೂ ಇಲ್ಲ ಕಣೆ ಪಾತಿ, ಚೆನ್ನಾಗಿ ಮಾಡಿದೀಯಾ, ರುಚಿಯಾಗಿ ಐತಿ. ನೀನ್ ರುಚಿ ನೋಡಿಲ್ವೇನಂಗಾರೆ? ಅರೆ ಅಜ್ಜಿ, ನಮ್ದು ಇವತ್ತು ಉಪಾಸಿಗೆ ಇತ್ತು ನೋಡಿ, ಉಪಾಸಿಗೆ ಮಾಡಿದ್ದು. ನಮ್ದಕ್ಕಿನ ಊಟಕ್ಕೆ ಮಾಡಿಲ್ಲ. ನಮ್ದಕ್ಕೆ ನಮಸ್ಗೆ ಮಾಡಿ ನಮ್ದಕ್ಕೆ ಊಟಕ್ಕೆ ಮಾಡ್ತೀವಿ. ಓ ಹಂಗ? ಸರಿ ಸರಿ ಸರಿ. ಆದ್ರೂ ಬಾರಿ ಮಸ್ತ್ ಆಗೈತ್ ಬಿಡು. ನೀನು ರುಚಿನೇ ನೋಡಿಲ್ಲ ಅಂತೀಯ, ರುಚಿನೇ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದಿ ನೋಡು. ಅಯ್ಯೋ ಬಾರಿ ಚೆನ್ನಾಗಿ ಮಾಡಿದಿ ಬಿಡು. ಏನ್ರಿ ಅಮ್ಮಯ್ಯ, ಚೆನ್ನಾಗಾಗಿಲ್ವೇನ್ರಿ? ಅರೆ ನಿಮ್ದಕ್ಕೆ ಎಲ್ರದಕ್ಕೆ ಬಿರಿಯಾನಿಗೆ ಇಷ್ಟ ಆಗಿದ್ದು ನಮ್ಗೆ ತುಂಬಾ ಖುಷಿಗೆ ಆಯ್ತು ಬಿಡಿ. ಅರೆ ಅಜ್ಜಿ, ಇನ್ನು ಸ್ವಲ್ಪ ಅದಕ್ಕೆ ಬಿರಿಯಾನಿಗೆ ಹಾಕಿಸ್ಕೊಳ್ಳಿ. ಗಿರ್ಜಿಂದು ಹಾಕ, ಪಾರಿಂದು ಹಾಕ, ಸುಶೀಲಿಂದು ಹಾಕ, ಲಕ್ಷ್ಮಿದು ಹಾಕ, ರಂಗುದಿಕ್ಕೆ ಅಜ್ಜಿ ಎಲ್ರದಕ್ಕೆ ಬಿರಿಯಾನಿಗೆ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ಳಿ. ಹೊಟ್ಟೆ ತುಂಬಾ ಊಟಗೆ ಮಾಡಿ. ಅಯ್ಯೋ ಫಾತಿಮಾ, ನೀನು ಮೊದಲೇನೆ ತಟ್ಟೆ ತುಂಬಾ ಬಿರಿಯಾನಿ ಹಾಕ್ಬಿಟ್ಟಿದ್ಯಾ. ಈ ಬಿರಿಯಾನಿನೇ ತಿಂದು ಹೊಟ್ಟೆ ತುಂಬಿದ್ರೆ ಸಾಕಾಗಿದೆ. ಇನ್ನೂ ಸ್ವಲ್ಪ ಹಾಕಿಸ್ಕೊಳ್ಳೋದು ಅಂದ್ರೆ ಹೊಟ್ಟೆಯಲ್ಲಿ ಎಲ್ಲಿದೆ ಜಾಗ? ಅರೆ ರಂಗುದಿಕ್ಕೆ ಅಜ್ಜಿ, ಇವತ್ತು ನಿಮ್ಮ ಹೊಟ್ಟೆಗೆ ಕಾಲಿಗೆ ಮಾಡ್ಕೊಂಡು ಬರ್ಬೇಕಾಗಿತ್ತು ತಾನೇ, ನೀವು ಊಟಕ್ಕೆ ಮಾಡ್ಕೊಂಡು ಬಂದ್ಬಿಟ್ರಾ? ಅಯ್ಯೋ ಫಾತಿಮಾ, ಬೆಳಗ್ಗೆ ಊಟನೇ ತುಂಬಾ ಆಗ್ಬಿಟ್ಟಿತ್ತು ಕಣೆಯಮ್ಮ. ಹಾಗಾಗಿ ನಂಗೆ ಸ್ವಲ್ಪನೇ ಬಿರಿಯಾನಿ ಹಾಕ್ಬೇಕಾಗಿತ್ತು. ನೀನು ನೋಡಿದ್ರೆ ತಟ್ಟೆ ತುಂಬಾ ಬಿರಿಯಾನಿ ಹಾಕ್ಬಿಟ್ಟಿದ್ಯಾ. ಅರೆ ರಂಗುದಿಕ್ಕೆ ಅಜ್ಜಿ, ನಿಧಾನಕ್ಕೆ ಹೊಟ್ಟೆ ತುಂಬಾ ಊಟಕ್ಕೆ ಮಾಡಿ, ಪರಭಾಗ್ಯ ಇಲ್ಲ. ನಿಮ್ದಕ್ಕೆ ಎಷ್ಟೊತ್ತು ಬೇಕಾದ್ರೂ ಕುತ್ಕೊಂಡು ನಿಧಾನಕ್ಕೆ ತಿನ್ನಿ. ರಂಗು, ಚಿಕ್ಕ ಮಕ್ಕಳು ಉಣ್ಣ ಒಟ್ಟು ಊಟ ತಿಂತೀಯ. ಬೆಳಗ್ಗೆನ ಒಂದ್ 4 ಅನ್ನ ತಿಂದಿದಿ. ಈಗ ಹೊಟ್ಟೆ ತುಂಬಾ ಉಣ್ಣೆ ಅಂತ ಇಲ್ಲಿ ಕರ್ಕೊಂಬಂದ್ರೆ ಇದು ಜಾಸ್ತಿ ಆತು ಅಂತಿದ್ಯ. ಜೋನಿಲ್ ತಗ, ನಿಧಾನಕ್ಕೆ ಉಣ್. ಗುಂಡು, ಸ್ವಲ್ಪ ಹಾಕೊಳ್ಳೇಮ್ಮ, ನನ್ನ ತಟ್ಟೆಯಿಂದ ಬಿರಿಯಾನಿ ಜಾಸ್ತಿ ಆಗ್ಬಿಟ್ಟಿದೆ. ಏನಿಲ್ಲ, ತಿನ್ ಸ್ವಲ್ಪನೇ ಇರೋದು. ಗುಂಡು, ಸ್ವಲ್ಪ ಹಾಕೊಳ್ಳೇಮ್ಮ. ರಂಗು ಸುಮ್ಮನೆ. ಫಾತಿಮಾ, ನನ್ನ ಬ್ಯಾಗ್ನ ಇಲ್ಲಿ ಎಲ್ಲ ಇಟ್ಟೆ, ಅದ್ರೊಳಗೆ ಒಂದು 2 ಬಾಕ್ಸ್ ಇಟ್ಕೊಂಡ್ಬಂದಿದ್ದೆ. ನೀನೇ ಹೇಳಿದ್ದೆಲ್ಲ ಒಂದು ಬಿರಿಯಾನಿ ಕೊಡ್ತೀನಿ, ಒಂಚೂರು ಪಾಯಸ ಕೊಡ್ತೀನಿ ಅಂದಿದ್ದೆಲ್ಲ, ಅದಕ್ಕೆ ತಂದಿದ್ದೆ. ಅದನ್ನ ಅಲ್ಲೇ ಇಟ್ಬಿಟ್ಟೆ ಅನ್ಸುತ್ತೆ ಬಾಗ್ಲಕ್ಕೆ. ಒಂದಿಟ್ಟು ತಗೊಂಬಂದು ಅದಕ್ಕೊಂಚೂರು ಪಾಯಸ, ಒಂಚೂರು ಬಿರಿಯಾನಿ ತುಂಬ್ತೀಯ ಮತ್ತಿನ್ನೇನು. ನಾವು ಉಣ್ಣ ಹೊಟ್ಟತ್ತಿಗೆ ನೀನು ತುಂಬುವಂತೆ. ಅರೆ ಪಾರಿಂದು ಅಕ್ಕ, ಸರಿಗೆ ಆಯ್ತು ಬಿಡಿ. ನಮ್ದಕ್ಕೆ ಬಾಕ್ಸ್ಗೆ ಹಾಕೊಡ್ತಾವ್, ನೀವು ಹೊಟ್ಟೆ ತುಂಬಾಗೆ ಊಟಕ್ಕೆ ಮಾಡಿ ಮಾಡಿ. ಸರ್ಕಣ್ ಪಾತಿ ಆತು. ಸರಿಗೆ ಸರಿಗೆ, ಸ್ವಲ್ಪ ನೋಡ್ ಹಾಕು. ನಾಚಿಗೆಟ್ ಪಾರಿ, ಇಲ್ಲೂ ನೀಚಿ ಒರೆಸಿ ಬಿಡಲ್ಲ ಅಂತಾಳೆ. ಎಲ್ಲೋದ್ರು ಪುಕ್ಷೊಟ್ಟಿ ಕೊಯ್ ಚಾಚಿದ್ದೆ. ಈಗೀಗ ನಾಚಿಗೆ ಗೀಚಿ ಏನು ಆಗಕ್ಕಿಲ್ಲೇನಪ್ಪ, ಬಾಯ್ ಬಿಟ್ಟೆ ಕೇಳ್ತಾಳೆ ಎಲ್ಲಿ ಬಂದ್ರು. ಅಲ್ ಕಣೆ ಪಾರಿ, ಇಲ್ಲೂ ನೀನು ಒರೆಸಿ ಬಿಡಲ್ಲ ಅಂತೀಯಲ್ಲಿ. ಅಯ್ಯ, ಯಾಕೆ ಬಿಡ್ಬೇಕು? ಇವನ್ ದಿನ ಉಣ್ಣ ಕರೀತಾಳೆ, ಇವನ ಹಬ್ಬ ಅಂತ ಕರೆದಾಳೆ. ಆವಾಗ ಅಂತ ಚಾನ್ಸ್ನ ಯಾರ ಮಿಸ್ ಮಾಡ್ಕೊಂತಾರೆ. ಹೊಟ್ಟೆ ತುಂಬ ಉಣ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡು ಹೋಗೋದ. ನಾನೇನು ಅವಳಿಗೇನು ಹೇಳಿದ್ದಿಲ್ಲ. ಅವಳೆಯ ಬಾಕ್ಸನ್ನು ತಗೊಂಬ ಹಾಕ್ಕೊಡ್ತೀನಿ ಅಂತ ಅನ್ನೋದು, ಅದಕ್ಕೆ ತಂದಿದ್ದೆ. ಮತ್ತು ಮಾರ್ತಿಗೆ ಬಿಟ್ಟಾಳು ಅಂತ ಹೇಳ್ಬಿಟ್ಟು ಹೇಳ್ದೆ ಆಟೆಯ. ಬೊಲೆ ಬಂಡಿ ನೀನು, ಎಲ್ಲಿ ಹೋದ್ರು ನೀನು ವರ್ಷನ ಗಿಟ್ಟಿಸ್ಕೊಂಡ್ಬಿಡ್ತೀಯ. ನಾನು ಹಂಗೆ ಕಣೆ ಗಿರ್ಜಿ, ನನಗೆ ಎಲ್ಲಿ ಒಂದು ಸಮಾಧಾನ ಅನ್ಸುತ್ತಾ ಅದನ್ನ ಮಾಡೇ ತೀರೋದು. ಲಕ್ಷ್ಮಿ, ಯಾಕೆ ಸುಮ್ ಕುತ್ಕೊಂಬಿಟ್ಟೆ? ಉಣ್ಣೆ ಹೊಟ್ಟೆ ತುಂಬ ಉಣ್ಣೆ. ಅಯ್ಯೋ ಗಿರ್ಜಕ್ಕ, ಹೊಟ್ಟೆ ಹೊಡಿತದ ಆಟ ತಿಂತಾರೆ. ಇವನು ತಿನ್ನು ಅಂತಂದ್ರೆ ಹೊಟ್ಟೆಗೆ ಜಾಗ ಇಲ್ದೇನು ತುರುಕಿ ಕೇಳಕಾಕತ್ತ. ಅಯ್ಯೋ ನೀನೇನ್ ದಿನ ಉಣ್ತೀಯ ಬಾಡ್ಬಿಟ್ಟನ. ಉಣ್ಣೆ ಸಿಕ್ಕಾಗ ಉಣ್ಣ ಕಲ್ತ್ಕಳೆ. ನಮ್ಮ ಪಾರಿ ನೋಡು ಒಂದು ಕಲ್ತ್ಕ. ಆಕೆ ಹಂಗ ಸಿಕ್ಕಾಗ ಜಮಾಯಿಸ್ತಾಳೆ ನೋಡು, ಆಕೆ ನೋಡಿ ಕಲ್ತ್ಕೋಬೇಕು ಎಲ್ಲರೂ. ಸರಿಯಾಗಿ ಹೇಳ್ದೆ ಕಣೆ ಗಿರ್ಜಿ. ಪಾರಿ ನೋಡಿ ಎಲ್ಲರೂ ಕಲಿಬೇಕು ನೋಡು. ಇವ್ರು ಯಾರು ತಿನ್ನೋದೇ ಇಲ್ಲ, ಬರೀ ಮೂಸ್ ನೋಡ್ತಿದಾರೆ. ನಾನು ಒಬ್ಬಳೆ ತಿಂತಿದೀನಿ ಅನ್ನೋ ತರ ಮಾತಾಡ್ತಾರೆ ಎಲ್ಲರೂ. ಲಕ್ಷ್ಮಿ, ಹೊಟ್ಟೆ ತುಂಬ ತಿನ್ನು. ಪಾತಿ ನಿನ್ಗೂ ಬಾಕ್ಸ್ಗೆ ಹಾಕೊಡ್ತಾಳೆ ತಗ. ನೋಡು ಪಾರ್ ಹೆಂಗ್ ತುಂಬಿಸ್ಕೊಂಡ್ಲು ಅಂತಂದು ಬಾಕ್ಸ. ನೀನು ಒಂದು ಬಾಕ್ಸ್ ತರಕ್ ಬರ್ಲಿಲ್ಲ, ತುಂಬಿಸ್ಕೊಂಡು ಹೋಗ್ಬೋದಿತ್ತು. ಪಾಪ ಸಾರು ಮಾಡಕ್ಕೆ ಟೊಮೆಟೊ ಇಲ್ಲ ಅಂತಂದು ನಾನು ಕೇಳಕ್ ಬಂದಿದ್ದೆ. ಮತ್ತೆ ಮೊದ್ಲೇ ನಿಂಗೆ ಗಂಡು ಬೇರೆ ಜಿಪ್ನ. ಈಗ ಹೋಗಿ ಮತ್ತೆ ಅಡುಗೆ ಮಾಡಿಯೇ ಹೆಂಗಿದ್ರು ಪಾತಿಮಾ ಬಾಕ್ಸ್ಗೆ ಹಾಕಿ ಕೊಡ್ತಾಳೆ. ಒಂದು ಬಾಕ್ಸ್ ತರೋಬಿಟ್ಟು ಹಂಗೆ ಬಂದಿ ನೋಡು. ನಮ್ಮ ಪಾರಿ ನೋಡು
ಎಲ್ಲೋದ್ರು ಎರಡೆರಡು ಮೂರು ಬಾಕ್ಸ್ ಇಟ್ಕೊಂಡು ಹೋಗ್ತಾಳೆ. ಇವಳೇನ್ ನನ್ ಬೈತದಳ ಹೊಗಳ್ತದಳ ಒಂದು ತಿಳಿವಲ್ವಲ್ಲ, ಹಂಗ್ ಮಾತಾಡ್ತದಳೆ. ಅಯ್ಯೋ ಗಿರಿಜಕ್ಕ, ನಾನು ಎಲ್ಲೋದ್ರು ಹಂಗೆ ಬಾಕ್ಸ್ ಗೀಕ್ಸಿ ಹಿಡ್ಕೊಂಡು ಹೋಗಿಲ್ಲ ಕಣೆ. ನಮಗೆ ಈ ಥರ ಹಂಗೆ ಉಂಡ್ಬಿಟ್ಟು ಮತ್ತೆ ಬಾಕ್ಸ್ ಹಿಡ್ಕೊಂಡು ಹೋಗೋಕೆ ಒಂಥರ ಏನು ಸಂಕೋಚ ಅಂತ ಅನಿಸ್ತತಿ. ಹಂಗೆಲ್ಲ ಹೆಂಗೆ ಕಂಟ್ಪುರ ತಿಂದ್ಬಿಟ್ಟು ಮತ್ತೆ ಬಾಕ್ಸಿಗೆ ಹಾಕ್ಕೊಡು ಅಂತ ಕೇಳೋದು ನಾಚಿಕೆ ಹಾಕಿಲ್ಲ. ನಾನು ಹಂಗೆಲ್ಲ ಮಾಡೋಕ್ಕಿಲ್ಲಪ್ಪ. ಮನೆಗೆ ಇದ್ರು ಮಾಡ್ತೀನಿ, ಇಲ್ಲದ್ರೆ ಯಾರ ಹತ್ರ ಕೇಳಿಸ್ಕೊಂಡು ಮಾಡ್ತೀನಿ. ಹಂಗೆ ತಿಂದ್ಬಿಟ್ಟು ಮತ್ತೆ ಬಾಕ್ಸಿಗೆ ಗೀಕ್ಸಿಗೆಲ್ಲ ಹಾಕ್ಸ್ಕೊಂಡು ಹೋಗೋದಿಲ್ಲಪ್ಪ. ಅವ್ರಾಗೆ ಕೊಟ್ಟರೆ ಇಸ್ಕೊಂಡು ಹೋಗಿ ಚಂದ. ನಾವಾಗೆ ಬಾಕ್ಸಿಗೆ ಹಾಕ್ಕೊಡ್ರಿ ಅಂತ ಕೇಳೋದ್ರಲ್ಲಿ ಏನು ಚಂದ ಇರ್ತತಿ ಹೇಳು. ಸರಿಯಾಗಿ ಹೇಳಿದೆ ಕಣೆ ಲಕ್ಷ್ಮಿ. ಅವ್ರಾಗೆ ಕೈ ಎತ್ತಿ ಕೊಟ್ರೆ ಚಂದ ಇರ್ತತಿ. ನಾವಾಗೆ ತುಂಬಿಕೊಡ್ರಿ ಅಂತ ಕೇಳೋದ್ರಲ್ಲಿ ಏನ್ ಚಂದ ಇರ್ತತಿ ಹೇಳಿ ನೀನೇ. ಅವ್ರ ಪಾಪ ಮತ್ತೆ ಕೇಳಿದ್ಮೇಲೆ ಏನು ಇಲ್ಲ ಅನ್ನಕತ್ತೆ. ಮನೆ ಬಂದವ್ರಿಗೆ ಮತ್ತೆ ಉಣ್ಣಕ್ಕೂ ಹಾಕ್ಬಿಟ್ಟು ಮತ್ತೆ ಬಾಯಿ ಬಿಟ್ಟು ಕೇಳಿದಾರೆ ಅಂತ ಇಲ್ಲ ಅಂತ ಅನ್ಬಾರ್ದು ಅಂತ ಮತ್ತೆ ಹಾಕ್ಕೊಡ್ತಾರೆ. ಅಂಥದ್ರಾಗೆ ನಾವು ಅದು ಹೇಳಿ ಕೇಳಿ ಇಸ್ಕೊಳ್ಳೋದ್ರಲ್ಲಿ ಏನ್ ಸರಿ ಇರ್ತದೆ ಹೇಳು. ಅದಕ್ಕೆಪ್ಪ ನಾನು ಎಲ್ಲೋದ್ರು ಹಂಗೆ ಯಾರನ್ನೂ ಬಾಯಿ ಬಿಟ್ಟು ಕೇಳೋಕ್ಕಿಲ್ಲ. ಈಗ ಏನ್ ಎಲ್ರು ನನ್ನ ಹೀಯಾಳಿಸ್ತಾ ಇದ್ದೀರಾ, ತಿನ್ಬಿಟ್ಟು ಬಾಕ್ಸಿಗೆ ಬೇರೆ ತುಂಬಿಸ್ಕೊಂಡು ಹೋಗ್ತಾಳೆ ಅಂತಂದು. ಬೇಕಾದ್ರೆ ನೀವು ಕೇಳಿ ತುಂಬಿಸ್ಕೊಂಬೋದಪ್ಪ. ಹಿಂಗೆ ನಾನಾಗೆ ಬಾಯಿ ಬಿಟ್ಟು ಕೇಳಿ ತುಂಬಿಸ್ಕೊಂಡ್ರೆ ನಿಮ್ಗೇನು ಹೊಟ್ಟೆ ಉರಿ ಅನ್ನೋ ಥರ ಮಾತಾಡ್ತಿದ್ದೀರಿ ನೋಡೆಲ್ಲ. ಹಂಗಲ್ ಕಣೆ ಪಾರಿ, ಹೊಟ್ಟೆ ಉರಿ ಮಾತಲ್ಲ ಇದು. ಇವಳೇನ ಪಾತಿ ನಮ್ಮಳೆಯ ಆತ್ಮೀಯ ಗೆಳತಿ ನ್ಯಾಡಿತದೆ. ಹಿಂಗೆ ಹೊರಗೆ ಹೋದಾಗೆಲ್ಲ ನೀನು ಹಿಂಗೆ ಜೊತೆಗೆ ಉಣ್ಣಕ್ಕೆ ಬಾಕ್ಸ್ಗಳನ್ನ ಇಟ್ಕೊಂಡು ಹೋದ್ರೆ ಜನ ಏನು ಅನ್ಕೊಂತಾರೆ ಗೊತ್ತಾ? ಈಕಿಗೆ ಹೊಟ್ಟೆ ತುಂಬ ತಿನ್ನಕ್ಕೆ ಹಾಕಿದ್ದಲ್ದಲೆ ಮತ್ತೆ ಮನೆ ಮಂದಿಗೆಲ್ಲ ಈಕಿ ಬಾಕ್ಸ್ ತುಂಬಿಕೊಡ್ಬೇಕಂತಂದು ಆಡ್ಕೊಂತಾರೆ. ಈ ಬುದ್ಧಿನ ಹೊರಗೆ ಹೋದಾಗ ತೋರ್ಸಕ್ಕೆ ಹೋಗ್ಬೇಡ. ಏನೋ ನಮ್ಮಲ್ಲೇ ನಡೀತದೆ. ನಿನ್ನ ಗುಣ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತು. ಹಂಗಾಗಿ ನಡೀತದೆ. ನಮ್ಮಲ್ಲೇ ಪಾತಿಗೂ ಗೊತ್ತು, ನಡೀತದೆ. ಹೊರಗಡೆ ಹೋದಾಗೂ ಹಿಂಗೆ ಮಾಡಿ ಸ್ವಲ್ಪ ಓದ್ ಬಸ್ತಲ್ಲಿ ಇರು ಆ ವಿಷಯದಾಗಿ. ಅಯ್ಯೋ ಬಿಡಜಿ, ನನ್ಗೇನು ಗೊತ್ತಿಲ್ವೇ? ಹೊರಗೆ ಹೋದಾಗೆಲ್ಲ ಹಿಂಗೆ ಮಾಡೋಕ್ಕಾಗತ್ತೆ? ಇವನು ನಮ್ಮರು ತಮ್ಮರು ಅಂತಂದು ಬಾಯ್ ಬಿಟ್ಟು ಕೇಳಿ ಇಸ್ಕೊಂತೀನಿ ಆಟಯ್ಯ. ಅದು ಬಿಟ್ಬಿಟ್ಟು ನಾನು ಹೊರಗೆ ಹೋದಾಗೆಲ್ಲ ಹಿಂಗೆ ಯಾಕೆ ಮಾಡಕ್ಕೆ ಹೋಗ್ಲಿ? ನನಗೂ ಬುದ್ಧಿ ಐತೆ ಬಿಡಜ್ಜಿ. ಇದ್ರೆ ಒಳ್ಳೇದು ಹೇಳಿದ್ದು. ಸುಮ್ಮನೆಯ ಆಡೋರು ಬಾಯಿಗೆ ನಗು ಪಾಟ್ಲ ಹಾಕ್ಬೇಡ ಅಂತ ಹೇಳ್ದೆ ಆಟೆ. ಸರಿ ಬಿಡಜ್ಜಿ. ಈಗ ಬೇಸರ ಮಾಡ್ಕೊಳಕ್ ಹೋಗ್ಬೇಡ. ಇವನು ನಮ್ಮಳು ಅಂತಂದು ಒಂದಿಟ್ಟು ಬುದ್ಧಿ ಹೇಳಿದ್ರು ಆಟಯ್ಯ. ಹೊಟ್ಟೆ ತುಂಬ ಪಾತೇನು ಬೇರೆಳಲ್ಲ. ನಿಂಗೆ ಏನು ಅಂತ ಅವಳಿಗೆ ಗೊತ್ತಾಕಿ ಅರ್ಥ ಮಾಡ್ಕೊಂಡಾಳೆ. ನೀನು ಊಟ ಮಾಡು. ಅದೇ ಪಾರಿಂದು ಅಕ್ಕ, ನಿಮ್ದಕ್ಕೆ ಬಾಕ್ಸ್ಗೆ ತುಂಬಾಗೆ ಬಿರಿಯಾನಿಗೆ ಹಾಕಿ ಪೈಜಾಗೆ ಹಾಕಿ ತುಂಬಿಟ್ಟಿದ್ದೀನಿ. ಮತ್ತೆ ಮರ್ತು ಬಿಟ್ಟಿರಾ? ಮರ್ದಿದಂಗೆ ತಗೊಂಡು ಹೋಗಿ ಆಯ್ತಾ? ಸರಿ ಪಾತಿಮಾ, ಆಯ್ತು. ತುಂಬಾ ಥ್ಯಾಂಕ್ಸ್ ಕಣೆ ಪಾತಿಮಾ. ಹೊಟ್ಟೆ ತುಂಬ ಉಣ್ಣಕ್ಕೂ ಹಾಕ್ಬಿಟ್ಟು ಬಾಕ್ಸಿಗೂ ತುಂಬಿಕೊಟ್ಟಿಯ. ದೇವ್ರು ನಿನಗೆ ಒಳ್ಳೇದು ಮಾಡಿ. ಅರೇ ನಮ್ದಕ್ಕೆ ಊಟದಾಗೆ ವಿಷಯದಾಗೆ ನಾವು ಯಾರ್ದಕ್ಕೆ ಕಡಿಮೆಗೆ ಮಾಡಲ್ಲ. ನಮ್ದಕ್ಕೆ ಎಲ್ಲ ಹಾಗೆ ಕೊಡ್ತಾರೆ. ನಾವು ಎಲ್ರದಕ್ಕೆ ಹಾಕ್ತೀವಿ. ಎಲ್ರದಕ್ಕೆ ಹೊಟ್ಟೆ ತುಂಬ ಊಟಗೆ ಹಾಕಿದ್ರೆ ನಮ್ದಕ್ಕೆ ಎಲ್ಲ ತುಂಬ ಒಳ್ಳೇದಿಗೆ ಮಾಡ್ತಾರೆ. ಯಾರಿಗೂ ನೀವು ಊಟಗೆ ಇಲ್ಲಾಗೆ ಅಂತ ಹೇಳ್ಬಾರ್ದಂತೆ. ಯಾರ್ದಕ್ಕೆ ಹೇಳಿದ್ರು ಹೊಟ್ಟೆ ತುಂಬ ಊಟಗೆ ಹಾಕಬೇಕು, ಕೊಡಬೇಕು. ಆ ದಾನ ಧರ್ಮನೇ ನಮ್ಮನ್ನ ಕಾಯೋದು ಅಂತ ನಮ್ಮ ಜೀಜಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಸತ್ಯವಾದ ಮಾತು ಕಣೆ ಪಾತಿಮ. ಅನ್ನದಾನಕ್ಕಿಂತ ಬೇರೆ ದಾನ ದೊಡ್ಡ ದಾನ ಯಾವುದೂ ಇಲ್ಲ. ಅನ್ನದಾನವೇ ಶ್ರೇಷ್ಠ ದಾನ. ಹೊಸದರಿಗೆ ಅನ್ನ ಹಾಕೋದು 7 ಜನ್ಮದ ಪುಣ್ಯ ಮಾಡ್ದಂಗೆ. ಅರೇ ಹೌದು ಗುಂಡುದಿಕ್ಕಿ ಅಜ್ಜಿ, ಅನ್ನದಾನವೇ ಶ್ರೇಷ್ಠ ದಾನ. ಹೌದೌದೌದು. ಎಲ್ಲರೂ ಒಂದ್ಸರಿ ಜೈ ಅನ್ನಪೂರ್ಣೇಶ್ವರಿ ಅಂತ ಹೇಳ್ರಿ. ಜೈ ಅನ್ನಪೂರ್ಣೇಶ್ವರಿ.